ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಚಟ್ನಿ ಮಾಡ್ಲಿಕ್ಕತ್ತೇನೆ ನೋಡ್ರಿ. ಹೀರೆಕಾಯಿ ಚಟ್ನಿ ಮಾಡ್ಬೇಕು ಅಂದ್ಕೊಂಡೀನಿ. ಈ ಥರ ಹೀರೆಕಾಯಿ ನೋಡ್ರಿ ಎಷ್ಟು ಚಂದ ಅದ ಹೀರೆಕಾಯಿ. ಇದು ಎಳೆ ಅದ, ಆಮೇಲೆ ಚಂದ ಅದ. ಇಂಥ ಎಳೆ ಹೀರೆಕಾಯಿ ತೊಗೊಂಡು ಇದನ್ನು ಸ್ವಚ್ಛಾಗಿ ತೊಳೆದ್ಬಿಟ್ಟು ಇದ್ರ ಮ್ಯಾಲಿನ ಸೊಪ್ಪಿ ತೊಗೊಂಡು ಚಟ್ನಿ ಮಾಡೋದು ಹೆಂಗಂತಂದ್ರೆ ನೋಡ್ರಿ, ಇದು ಸೊಪ್ಪಿ ನಾನಿದೆಲ್ಲ ಒಂದು ತೊಗೊಂಡು ಇಟ್ಕೊಂಡೀನಿ. ಇದಕ್ಕೆ ಒಂಚೂರು ಮೆಣಸಿನ್ಕಾಯಿ ಬೇಕು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಖಾರ ತಿಲ್ಲಾರ್ದವ್ರಿದ್ರೆ ಸ್ವಲ್ಪ ಹಾಕೋರಿ. ಆಮೇಲೆ ಈ ಥರ ಡೈರೆಕ್ಟಾಗಿ ಒಂದು ಸ್ವಲ್ಪ ಹೀರೆಕಾಯಿನೂ ಹಾಕೋಬೋದು ಚಟ್ನಿಗೆ. ಹಾಗೇನು ಬರೀ ಸೊಪ್ಪಿದೆ ಮಾಡ್ಬೇಕಂತೇನಿಲ್ಲ. ಆದರೆ ಸೊಪ್ಪಿ ಚಟ್ನಿ ಭಾಳ ಟೇಸ್ಟ್ ಆಗುತ್ತೆ. ಸೊಪ್ಪಿ ಅದನ್ನು ತಿಳ್ಕೊಂಡು ಒಗಿಬೇಡ್ರಿ. ನೀವು ಚಲೋತ್ನಾಗಿ ಈ ಥರ ತೊಳ್ಕೊಂಡು ಸ್ವಚ್ಛಾಗಿ ಇಟ್ಕೊಂಡು ಎಣ್ಣೆ ಹಾಕಿ ತಳಸ್ಕೋಬೇಕು. ಇದಕ್ಕೆ ಏನೇನು ಬೇಕಂದ್ರೆ ಒಂಚೂರು ಶೇಂಗಾ ಬೇಕು, ಅಥವಾ ನೀವು ಶೇಂಗಾದ ಪುಡಿನೇ ಹಾಕೋತೀನಿ ಅಂತಂದರೆ ಹಾಗೂ ಹಾಕೋಬೋದು. ಒಗ್ಗರಣೆಗೆ ಒಂಚೂರು ಕರಿಬೇವು, ಆಮೇಲೆ ಮೇಲೆ ಹಾಕ್ಲಿಕ್ಕೆ ಒಂಚೂರು ಕೊತ್ತಂಬರಿ, ತಾಜಾ ಕೊತ್ತಂಬರಿ ಅದ, ಆಮೇಲೆ ಜೀರಿಗೆ, ಆಮೇಲೆ ಉಪ್ಪು, ಆಮೇಲೆ ಇಂಗು. ಇದಕ್ಕೇನು ಮಾಡ್ಬೇಕು, ನೀವು ಬೆಳ್ಳುಳ್ಳಿ ತಿನ್ನೋರಿದ್ರೆ ಬೆಳ್ಳುಳ್ಳಿ ಹಾಕ್ಬೇಕು. ಇದಕ್ಕೆ ಇಂಗು ಜೀರಿಗೆಕ್ಕಿಂತ ಬೆಳ್ಳುಳ್ಳಿನೇ ಭಾಳ ಟೇಸ್ಟ್ ಆಗ್ತದೆ. ಇವತ್ತು ನಾನು ಬೆಳ್ಳುಳ್ಳಿ ಹಾಕಿಲ್ಲ, ಇಂಗು ಜೀರಿಗೆ ಹಾಕಿ ತೋರಿಸ್ತೀನಿ ನೋಡಿರಿ. ಈಗ ಒಂದು ಒಲೆ ಮೇಲೆ ಒಂದು ಬುಟ್ಟಿ ಇಟ್ಬಿಟ್ಟು ನಾನಿದು ಗ್ಯಾಸ್ ಕಾಯ್ಲಿಕ್ಕೆ ಇಡ್ತೀನಿ. ಇದಕ್ಕೆ ನಾನು ಏನು ಮಾಡ್ತೀನಿ, ಇದು ಈ ಸೊಪ್ಪಿ ಅದಲ್ಲ, ಇದು ಹೀರೆಕಾಯಿ ಸೊಪ್ಪಿ, ಇದನ್ನು ಹಾಕ್ತೀನಿ ನೋಡಿರಿ. ಇದ್ರ ಜೊತೆಗೆ ಮೆಣಸಿಕಾಯಿನೂ ಹಾಕ್ತೀನಿ. ಹಾಕಿಬಿಟ್ಟು ಒಂದು ಚಮಚ ಎಣ್ಣೆ ಹಾಕ್ತೀನಿ ನೋಡಿರಿ. ಎಣ್ಣೆ ಸ್ವಲ್ಪ ಚಲೋತ್ನಾಗ ಹಾಕಿರಿ, ಇಲ್ಲಾಂದ್ರೆ ಮೆಣಸಿನ್ಕಾಯಿ ಘಾಟ್ ಆಗ್ತವೆ. ಎಣ್ಣೆ ಹಾಕಿದರೆ ಚಂದ ಎಣ್ಣೆ ಒಳಗೆ ಬೆಂದು ಅಂತಂದರೆ ನಾವು ಚಟ್ನಿ ಚಲೋ ಆಗುತ್ತೆ. ಇದು ಈ ಚಟ್ನಿ ನೋಡ್ರಿ ಅನ್ನಕ್ಕೆ ಚಲೋ ಆಗ್ತದೆ, ಆಮೇಲೆ ಚಪಾತಿಗೆ, ಆಮೇಲೆ ಭಕ್ರಿಗೆ, ಆಮೇಲೆ ದೋಸೆಗೆ ಕೂಡ ಹಚ್ಕೊಂಡು ತಿನ್ಬೋದು. ಅಷ್ಟು ಟೇಸ್ಟ್ ಆಗುತ್ತೆ ಇದು. ಆಮೇಲೆ ಇದು ಸೊಪ್ಪಿ ಅದ ಅಂತ ತಿಳ್ಕೊಂಡು ಒಗಿಬೇಡ್ರಿ, ಯಾಕಂದ್ರೆ ಇದು ಹೆಲ್ತಿಯಾಗಿರ್ತದೆ. ಈ ಸೊಪ್ಪಿ ಒಳಗೇ ಎಲ್ಲ ಇರ್ತಾವೆ ನಮಗೆ. ಇದು ಭಾಳ ಟೇಸ್ಟ್ ಆಗ್ತದೆ. ನಾವು ಹೀರೆಕಾಯಿ ತಂದು ಸರ್ತಿಗೊಮ್ಮೆ ಈ ಥರ ಸೊಪ್ಪಿ ತಗೊಂಡು ಚಟ್ನಿ ಮಾಡ್ಕೋತೀವಿ ನಾವು ಯಾವಾಗಲೂ. ಚೆಂದಾಗಿ ಇದನ್ನು ಗ್ಯಾಸ್ ಜೋರಿಟ್ಟೆ ಚಾಲು ಮಾಡಿ ತಾಳಿಸ್ಬಿಡೋಣ, ಅಂದ್ರೆ ಚೆಂದ ಆಗ್ತದೆ. ನೀವು ನಮ್ಮ ವಿಡಿಯೋ ಏನಾರ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಆಮೇಲೆ ನೀವು ನಮ್ಮ ವಿಡಿಯೋಗಳು ಏನಾರ ನಿಮಗೆ ಇಷ್ಟ ಆಗಿದ್ದು ಅಂತಂದ್ರೆ ನೋಡೋದು ಮಾತ್ರ ಬಿಡಬೇಡ್ರಿ. ಮತ್ತು ಬೇರೆ ಬೇರೆ ಯಾವ ಥರ ಚಟ್ನಿ ಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ನ ತಿಳಿಸಿದ್ರೆ ನಾನು ಆ ಥರ ಚಟ್ನಿನೂ ನಿಮಗೆ ಮಾಡಿ ತೋರಿಸ್ತೀನಿ. ಈ ಥರ ಚಟ್ನಿ ಮಾಡೋಣ. ಇವತ್ತು ನೋಡ್ರಿ, ನಾನೊಂದು ಮುಂಜಾನೆ ಮಾತು ಅಂತೇಳಿ ಒಂದು ಕಡೆ ಓದಿದ್ದೆ ಇವತ್ತು ಪೇಪರ್ನಾಗ. ಕನಸುಗಳು ಎಲ್ಲರಿಗೂ ಬೀಳ್ತಾವಂತ. ನನಸಾಗಿಸಲು ಯೋಗ್ಯವಾದ ಕನಸು ಕಾಣಲು ಸಾಧ್ಯವಾಗುವುದು ಎಚ್ಚರವಾಗಿದ್ದಾಗಲೇ ಕನಸುಗಳಿಗೆ ಕಸುವಿರಲಿ ಅಂತ. ಅಂದರೆ ನಾವು ಮಲ್ಕೊಂಡಾಗ ಕನಸು ಕಾಣ್ಬೋದು, ಆ ಕನಸನ್ನೆಲ್ಲ ನನಸು ಮಾಡ್ಬೇಕಂದ್ರೆ ನಾವು ಯಾವಾಗ ಮಾಡ್ಬೋದು ಅಂತಂದರೆ ಎಚ್ಚರವಾಗಿದ್ದಾಗಲೇ ಆ ಕನಸುಗಳೆಲ್ಲ ನನಸಾಗೋದಂತ. ಅದಕ್ಕೆ ಆ ಕನಸುಗಳಿಗೆ ಬಲ ಇರಲಿ, ಕಸು ಇರಲಿ ಅಂತ ಎಷ್ಟು ಚಂದ ಬರ್ದಾರ ನೋಡ್ರಿ. ನೋಡಿರಿ ಈ ಥರ ಇದನ್ನು ಹಾಗೆ ಕೈ ಬಿಡ್ದಂಗೆ ತಾಳಿಸ್ಕೊಂಡ್ಬಿಡ್ಬೇಕು. ಇದು ಸ್ವಲ್ಪ ತಾಳಿದಗಳೇ ಏನು ಹಾಕ್ಬೇಕು, ಈ ಶೇಂಗಾ ಏನದಲ್ಲ ಸ್ವಲ್ಪ ಆದ ತಕ್ಷಣ ಮೊದಲೇ ಹಾಕಿಬಿಟ್ರೆ ಏನಾಗ್ತದೆ, ಶೇಂಗಾ ಹೊತ್ತುತ್ತಾವಂತ ತಿಳ್ಕೊಂಡು ನಾನೊಂದು ಸ್ವಲ್ಪ ಅವು ತಾಳಿಸಿದ ಮೇಲೆ ಇದನ್ನು ಹಾಕೀನಿ. ಈ ಶೇಂಗಾ ಇಷ್ಟು ಇದ್ರಾಗ ಅಂದರೆ ಇವು ಎಣ್ಣೆ ಒಳಗೆ ಶೇಂಗಾ ಏನದಲ್ಲ ಚಂದ ಫ್ರೈ ಆಗ್ತದಲ್ಲ, ಟೇಸ್ಟ್ ಆಗ್ತದೆ. ಶೇಂಗಾದ ಪುಡಿಕ್ಕಿಂತ ಈ ಥರ ಶೇಂಗಾ ಹಾಕಿ ಮಾಡಿ ಆಮೇಲೆ ತರಿಯಾಗಿ ರುಬ್ಬಿದ್ವಿ ಅಂತಂದ್ರೆ ಶೇಂಗಾ ಬಾಯಿಗೆ ಸಿಗ್ತಾವಲ್ರಿ, ಅದಕ್ಕೆ ಭಾಳ ಚಂದ ಆಗುತ್ತದೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ತಾಳ್ಸಿದ್ರೆ ಚಂದ ತಾಳಿ ಬಿಡ್ತದೆ, ಇದೆಲ್ಲ ಮೆತ್ತಗಾಗುತ್ತೆ.
ಅದು ಜಾರ್ ಕೊಡ್ರಿ ಒಂಚೂರು. ಭಾಳ ಏನು ಟೈಮ್ ಇಡೋಂಗಿಲ್ಲ, ಒಂದು 10 ನಿಮಿಷದಾಗ ಚಟ್ನಿ ರೆಡಿ ಆಗಿಬಿಡ್ತದೆ ಇದು. ಜಾರ್ ನೋಡಿರಿ, ಈಗೆಲ್ಲ ಇದು ತಾಳ್ಬಿಟ್ಟದ. ಗ್ಯಾಸ್ ಸಣ್ಣ ಮಾಡಿಬಿಡ್ತೇನೆ. ಮಾಡಿಬಿಟ್ಟು ಇದಕ್ಕೆ ಇನ್ನೊಂದು ಹನಿನೇ ಎಣ್ಣೆ ಹಾಕ್ತೇನೆ ನೋಡಿರಿ. ಈಗ ಶೇಂಗಾ ಹಾಕಿದ್ನಲ್ಲ, ನೋಡಿರಿ ಈಗ ಇದು ಆಗಿಬಿಟ್ಟದ. ಗ್ಯಾಸ್ ಆರಿಸ್ಬಿಡ್ತೇನೆ. ಈಗ ಇದನ್ನು ತಗೊಂಡು ಈ ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿರಿ. ಭಾಳ ಟೇಸ್ಟ್ ಆಗ್ತದೆ ರೀ ಇದು. ಇವನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನಾನು ಮಿಕ್ಸರ್ಗೆ ಹಾಕ್ಕೊಂಬರ್ತೀನಿ ನೋಡಿರಿ. ಈಗ ಇದಕ್ಕೆ ಏನು ಮಾಡ್ಬೇಕಂತಂದ್ರೆ ನೋಡಿರಿ, ಇಲ್ಲೊಂದು ಚಮಚ ಜೀರಿಗೆ ಇಟ್ಕೊಂಡಿನಲ್ಲ, ಒಂದು ಚಮಚ ಜೀರಿಗೆ ಹಾಕ್ತೀನಿ. ಹಿಂಗೇನದಲ್ಲ ಒಗ್ಗರಣೆಗೆ ಹಾಕ್ತೀನಿ ನಾನು. ಆಮೇಲೆ ಕೊತ್ತಂಬರಿನೂ ಏನದಲ್ಲ ಆಮೇಲೆ ಹಾಕ್ತೀನಿ. ಈಗ ನೋಡಿರಿ, ಈ ಜೀರಿಗೆ ಹಾಕೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ನೋಡ್ಕೊಂಡು ಹಾಕೋರಿ. ಈಗೇನದಲ್ಲ ಇದನ್ನು ರುಬ್ಕೊಂಬರ್ತೇನೆ ನೋಡಿರಿ. ಇದಕ್ಕೇನಲ್ಲ ಒಂದು ಹನಿ ನೀರು ಹಾಕ್ತೇನೆ, ಅಂದ್ರೆ ಜಲ್ದಿ ಸಣ್ಣ ಆಗಿಬಿಡ್ತದೆ. ನೋಡಿರಿ ಈ ಥರ ಚಟ್ನಿ ಇದಕ್ಕೆ ಒಂದು ಒಗ್ಗರಣೆ ಹಾಕಿಬಿಡ್ತೀನಿ ನೋಡಿರಿ. ಈಗ ಇದೇ ಬುಟ್ಟಿಗೆ ಒಂದು ಹನಿ ಎಣ್ಣೆ ಹಾಕ್ತೀನಿ, ಒಂದು ಚಮಚ ಹಾಕಿಬಿಟ್ಟು ಒಗ್ಗರಣೆ ಹಾಕ್ತೀನಿ ನೋಡಿರಿ. ಬುಟ್ಟಿ ಕಾಯ್ಲಿಕ್ಕಿಟ್ಟು ಅದೊಂದು ಚೂರು ಎಣ್ಣೆ ಕಾಯಲಿ. ಅಷ್ಟಾಗೆ ಈ ಚಟ್ನಿ ಏನದ ಒಂದು ಬೌಲಿಗೆ ತೊಗೊಂಡ್ಬಿಡ್ತೇನೆ. ಇದು ಚಪಾತಿಗಿಂತ ಭಕ್ರಿಗೆ, ಅನ್ನಕ್ಕೆ, ದೋಸೆ, ಇಡ್ಲಿಗೆ ಗಟ್ಟಿ ಚಟ್ನಿ ಅಂತ ಅಂದ್ಕೊಂಡು ಮಾಡ್ಕೊಬೋದು. ಭಾಳ ಚೆಂದ ಆಗ್ತದೆ ಇದು. ಅನ್ನಕ್ಕೆ ಹಾಕ್ಕೊಂಡು
ಒಂಚೂರು ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಆಗ್ತದೆ. ಮ್ಯಾಲೆ ಒಂಚೂರು ಮೆಂತ್ಯದ ಹಿಟ್ಟು ಅದು ಹಾಕ್ಕೊಂಡ್ರೆ ಭಾರಿ ಚಂದ ಆಗ್ತದೆ. ನೀವು ಒಂದು ಸಲ ಮಾಡಿ ನೋಡಿರಿ, ಭಾರಿ ಮಸ್ತ್ ಆಗ್ತದೆ. ಇದಕ್ಕೆ ಒಂದು ಚಮಚ ಜೀರಿಗೆ ಸಾಸಿವೆ ಹಾಕ್ತೇನೆ ನೋಡಿರಿ. ಈಗ ಅದು ಚಟಪಟ ಅಂತದೆ. ಈಗ ಕರಿಬೇವು ಹಾಕ್ತೇನೆ. ಈಗ ನೋಡಿರಿ ಒಂಚೂರು ಹಿಂಗೆ ಹಾಕ್ತೇನೆ ನೋಡಿರಿ. ಈಗ ನೋಡಿರಿ ಇದಕ್ಕೆ ಹಾಕಿಬಿಡ್ತೇನೆ ಒಗ್ಗರಣೆ. ಈಗ ಇದಕ್ಕೆ ಒಂಚೂರು ಕೊತ್ತಂಬರಿ ಹಾಕ್ತೇನೆ ನೋಡಿರಿ ಮೇಲೆ. ಘಮ್ ಅಂತದ ನೋಡಿರಿ. ಹೀರೆಕಾಯಿ ಚಟ್ನಿ ರೆಡಿ ಆಯ್ತು ನೋಡಿರಿ. ಈ ಥರ ನೀವು ಒಂದು ಸಲ ಹೀರೆಕಾಯಿ ಚಟ್ನಿ ಮಾಡಿ ನೋಡ್ಕೊತೀರಲ್ಲ, ಹೆಂಗೆ ಬಂತಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ. ಟೇಸ್ಟ್ ನೀವು ಮಾಡಿಕೊಂಡು ನಿಮ್ಮ ಟೇಸ್ಟ್ ಹೆಂಗೆ ಬಂತಂತ ಹೇಳ್ರಿ. ನಂದು ಮಾತ್ರ ಭಾರಿ ಮಸ್ತ್ ಬಂದದ, ಟೇಸ್ಟ್ ಭಾರಿ ಚೆಂದಾಗ್ಯದ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಹೆಂಗದ. ಹಸಿರು ಚಟ್ನಿ ಭಾಳ ಟೇಸ್ಟ್ ಆಗುತ್ತೆ. ಮತ್ತೆ ಸಿಗೋಣ ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.